ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ರೇಖಾ ಗೌಡ. ಎಸ್ ಗೈಸ್, ಇವತ್ತು ನಾನು ಒಂದು ಮೇಜರ್ ಇನ್ಫಾರ್ಮೇಷನ್ನ ತೊಗೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಅದು ಏನಪ್ಪ ಅಂದರೆ, ಯುನೈಟೆಡ್ ಇನ್ಶೂರೆನ್ಸ್ ಕಂಪನಿನಲ್ಲಿ ಫಾರ್ ಟೂ ವೀಲರ್ ಇನ್ಶೂರೆನ್ಸಿಗೆ ಒಂದು ಒಳ್ಳೆ ಆ್ಯಡ್ ಆನ್ ಕವರನ್ನು ಕೊಟ್ಟಿದ್ದಾರೆ. ಇಷ್ಟು ವರ್ಷದಲ್ಲಿ ಟೂ ವೀಲರಿಗೆ ಈ ಬೆನಿಫಿಟನ್ನು ಯಾವತ್ತೂ ಇರಲಿಲ್ಲ. ಸೊ ಆ ಬೆನಿಫಿಟ್ ಬಗ್ಗೆ ನಿಮ್ಮೆಲ್ಲರಿಗೂ ತಿಳಿಸ್ಬೇಕು ಅಂತ ಅನಿಸ್ತು ಗೈಸ್. ಹಾಗಾಗಿ ಸರ್ಕ್ಯುಲರ್ನ ಕಳಿಸಿದ್ದಾರೆ. ಸೊ ಅದನ್ನು ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಈ ವಿಡಿಯೋನ ಮಾಡ್ತಿದ್ದೀನಿ. ಅದು ಏನಪ್ಪ ಅಂದರೆ, ಇಂಟ್ರೊಡಕ್ಷನ್ ಆಫ್ ನ್ಯೂ ಮೋಟಾರ್ ಆ್ಯಡ್ ಆನ್ ಮೆಡಿಕಲ್ ಎಕ್ಸ್ಪೆನ್ಸಸ್ ಕವರ್. ಅರ್ಥ ಆಯ್ತಾ ಗೈಸ್? ಮೆಡಿಕಲ್ ಎಕ್ಸ್ಪೆನ್ಸಸ್ ಕವರ್ ಫಾರ್ ಟೂ ವೀಲರ್ಸ್. ಓಕೆನಾ? ಇದನ್ನು ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ ಯುನೈಟೆಡ್ ಇನ್ಶೂರೆನ್ಸ್ ಕಂಪ್ನಿನಲ್ಲಿ. ಸೊ ಬನ್ನಿ, ಇದರಲ್ಲಿ ಏನೆಲ್ಲ ಮೆಡಿಕಲ್ ಎಕ್ಸ್ಪೆನ್ಸಸ್ಸಲ್ಲಿ ಏನೆಲ್ಲ ಕವರ್ ಆಗುತ್ತೆ, ಯಾರಿಗೆ ಕವರ್ ಆಗುತ್ತೆ, ಏನೆಲ್ಲ ಎಕ್ಸ್ಕ್ಲೂಷನ್ಸ್ ಇದೆ, ಮತ್ತು ಏನೆಲ್ಲ ಬೆನಿಫಿಟ್ಸ್ ಇದೆ. ಓಕೆನಾ? ಮತ್ತು ಕಂಡೀಷನ್ಸ್ ಏನಿದೆ, ಈ ಬೆನಿಫಿಟ್ಟು ನಮ್ಗೆ ಅಪ್ಲೈ ಆಗಬೇಕಂದ್ರೆ, ಆ ಬೆನಿಫಿಟ್ನ ತೊಗೋಬೇಕಂದ್ರೆ ಏನೇನೆಲ್ಲ ಕಂಡೀಷನ್ಗಳಿದೆ, ಇದ್ರ ಬಗ್ಗೆ ಮಾತಾಡೋಣ, ತಿಳ್ಕೊಳ್ಳೋಣ. ಸೊ ನಾನು ಫಸ್ಟ್ ಟೈಮ್ ಈ ಸರ್ಕ್ಯುಲರ್ನ ನೋಡ್ತಾ ಇದ್ದೀನಿ ಈಗ. ನನಗೆ ಅರ್ಥ ಆದಷ್ಟು ನಾನು ನಿಮಗೆ ತಿಳಿಸ್ತೀನಿ. ಓಕೆನಾ? ಸೊ ಇದರಲ್ಲಿ ಬಂದು ಮೆಡಿಕಲ್ ಎಕ್ಸ್ಪೆನ್ಸಸ್ಸಲ್ಲಿ, ಓಕೆನಾ, ಇದು ಬಂದು ಟೂ ವೀಲರ್ ಪಾಲಿಸಿಗಳಿಗೆ ಮಾತ್ರ ಅಪ್ಲೈ ಆಗುವಂಥದ್ದು. ಓಕೆನಾ? ಇದರಲ್ಲಿ ಕವರೇಜಸ್ ಬಂದು, ದ ಆ್ಯಡ್ ಆನ್ ಪ್ರೊವೈಡ್ಸ್ ರೀಂಬರ್ಸ್ಮೆಂಟ್ ಆಫ್ ಹಾಸ್ಪಿಟಲೈಸೇಷನ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡಿಂಗ್ ಆಂಬ್ಯುಲೆನ್ಸ್ ಚಾರ್ಜಸ್ incurred due to injuries to driver or occupants in the event of an accident involving the insured vehicle. ಅಂದರೆ ಗಾಯ್ಸ್, ಏನಂದರೆ, ಈಗ ನಾವು ಗಾಡಿ ಓಡಿಸ್ತಾ ಇರ್ತೀವಿ, ಆಕ್ಸಿಡೆಂಟ್ ಆಗುತ್ತೆ. ಅದು ಎಲ್ಲ ಟೈಮಲ್ಲೂ ನಾವು RC ಓನರೇ ಗಾಡಿ ಓಡಿಸ್ತಿರ್ತೀವಿ ಅಂತ ಹೇಳೋಕ್ಕಾಗಲ್ಲ. ಕೆಲವೊಂದು ಸಲ ನಮ್ಮ ಮನೆಯವ್ರು ಓಡಿಸ್ತಿರ್ತಾರೆ, ಹೆಂಡ್ತಿನೋ ಮಕ್ಕಳು ಯಾರಾದರೂ ಓಡಿಸ್ತಾ ಇರ್ತಾರೆ, ಆಕ್ಯುಪೆಂಟ್ಸು. ಅಥವಾ ನಾವು ನಮ್ಗೆ ಓಡಿಸ್ಲಿಕ್ಕಾಗಲ್ಲ ಅಂತ ಈಗ ಸಂಬಳ ಕೊಟ್ಟು ಯಾರನ್ನಾದರೂ ಡ್ರೈವರ್ನ ಅಪಾಯಿಂಟ್ ಮಾಡ್ಕೊಂಡಿರ್ತೀವಿ. ಸೊ ಆ ಡ್ರೈವರು ಗಾಡಿ ಓಡಿಸೋವಾಗ ಏನಾದರೂ ಆಕ್ಸಿಡೆಂಟ್ ಆಗಿ ಗಾಡಿ ಓಡಿಸೋರಿಗೆ ಅಥವಾ ಜೊತೆಯಲ್ಲಿ ಕೂತಿರೋರಿಗೆ ಡ್ಯಾಮೇಜ್ ಆದರೆ, ಮೇಜರ್ ಇಂಜುರೀಸ್ ಆದರೆ, ಅವರು ಹಾಸ್ಪಿಟಲೈಸೇಷನ್ ಆಗ್ತಾರೆ. ಓಕೆನಾ? ಹಾಸ್ಪಿಟಲೈಸ್ ಆಗುವಂಥ ಟೈಮಲ್ಲಿ ಈ ಮೆಡಿಕಲ್ ಎಕ್ಸ್ಪೆನ್ಸಸ್ ಕವರು ನಿಮಗೆ ಯೂಸಿಗೆ ಬರ್ತದೆ. ಓಕೆನಾ? ಇದರಲ್ಲಿ ಏನೇನು ಇನ್ಕ್ಲೂಡ್ ಆಗುತ್ತೆ ಅಂದರೆ, ಆಂಬ್ಯುಲೆನ್ಸ್ ಚಾರ್ಜಸ್. ಕೆಲವೊಂದು ಸಲ ಸಿವಿಯರ್ ಇಂಜುರಿ ಆದಾಗ ಇಮಿಡಿಯೇಟಾಗಿ ಸ್ಪಾಟಿಗೆ ಆಂಬ್ಯುಲೆನ್ಸನ್ನು ಕರೆಸ್ತಾರೆ. ಸೊ ಆಂಬ್ಯುಲೆನ್ಸ್ ಚಾರ್ಜಸ್ ಕೂಡ ಈ ಮೆಡಿಕಲ್ ಎಕ್ಸ್ಪೆನ್ಸಸ್ಸಲ್ಲಿ ಕವರ್ ಆಗುತ್ತೆ. ಓಕೆನಾ? ಇದು ಯಾರಿಗೆ ಕವರ್ ಆಗುತ್ತೆ? ಡ್ರೈವರ್ ಅಥವಾ ಆಕ್ಯುಪೆಂಟ್ಸ್. ಓಕೆನಾ? ಇವರಿಗೆ ಈ ಬೆನಿಫಿಟ್ಟು ಕವರ್ ಆಗುತ್ತೆ. ಓಕೆನಾ? ದ ಕವರ್, ಸೆಕೆಂಡ್ ಪಾಯಿಂಟ್, ದ ಕವರ್ ಆಪರೇಟ್ಸ್ ಆನ್ ಎ ಫ್ಲೋಟರ್ ಬೇಸಿಸ್ ಫಾರ್ ಪರ್ಸನ್ಸ್ ಟ್ರಾವೆಲಿಂಗ್ ಆನ್ ದ ಇನ್ಶೂರ್ಡ್ ವೆಹಿಕಲ್ ಸಬ್ಜೆಕ್ಟ್ ಟು ಎ ಮ್ಯಾಕ್ಸಿಮಮ್ ಲಯಬಿಲಿಟಿ ಆಫ್ ₹50,000 ಪರ್ ಪಾಲಿಸಿ ಪೀರಿಯಡ್. ಓಕೆನಾ? ಹಾಗಂದರೆ 1 ವರ್ಷ ಪಾಲಿಸಿ ಪೀರಿಯಡ್ ಇರುತ್ತೆ ವೆಹಿಕಲ್ ಇನ್ಶೂರೆನ್ಸ್. ಯಾವುದೇ ವೆಹಿಕಲ್ ಇನ್ಶೂರೆನ್ಸ್ ಆದರೂ ಜನರಲ್ ಇನ್ಶೂರೆನ್ಸ್ 1 ವರ್ಷನೇ ಪ್ರಾವಿಷನ್ ಇರೋದು. ಓಕೆನಾ? ಈ 1 ವರ್ಷ ಪಾಲಿಸಿ ಪೀರಿಯಡಲ್ಲಿ ಮ್ಯಾಕ್ಸಿಮಮ್ ಇದರ ಲಯಬಿಲಿಟಿ ಅಂದರೆ ಆಯವ್ಯಯಗಳು ಈ ಬೆನಿಫಿಟಿಗೆ ಮೆಡಿಕಲ್ ಎಕ್ಸ್ಪೆನ್ಸಸ್ಸಲ್ಲಿ 50,000ವರೆಗೂ ಕವರ್ ಆಗುತ್ತೆ. ಇದು ಮ್ಯಾಕ್ಸಿಮಮ್. ಓಕೆನಾ? ನೆಕ್ಸ್ಟು, ಅಡಿಷ್ನಲ್ ಇನ್ಪೇಷೆಂಟ್ ಹಾಸ್ಪಿಟಲೈಸೇಷನ್, ಆಕ್ಸಿಡೆಂಟಲ್ ಇನ್ಪೇಷೆಂಟ್ ಹಾಸ್ಪಿಟಲೈಸೇಷನ್. ಈ ಬೆನಿಫಿಟ್ ಕವರ್ ಆಗಬೇಕಂದ್ರೆ ಇನ್ಪೇಷೆಂಟಾಗಿ ಹಾಸ್ಪಿಟಲೈಸ್ ಆಗಬೇಕು. ಸುಮ್ಮನೆ ಇಂಜುರಿ ಆಯಿತು, ಡಾಕ್ಟ್ರ್ ಹತ್ರ ಹೋದ್ವಿ, ಔಟ್ ಪೇಷೆಂಟಾಗಿ ತೋರಿಸ್ಕೊಂಡು ಬರ್ತಾರಲ್ಲ, ಅದು ಕವರ್ ಆಗಲ್ಲ. ಓಕೆನಾ? ಈಗ ಮೇಜರ್ ಇಂಜುರಿ ಆಗುತ್ತೆ, ಡಾಕ್ಟ್ರು ಹಾಸ್ಪಿಟಲೈಸ್ ಮಾಡ್ತಾರೆ, ಅಡ್ಮಿಷನ್ ಮಾಡ್ಕೋತಾರೆ. ನೋಡಿ, ಮಿನಿಮಮ್ 24 ಅವರ್ಸ್ಗಿಂತ ಜಾಸ್ತಿ ಅಡ್ಮಿಟ್ ಆಗಿರಬೇಕು. ಓಕೆನಾ? ಸುಮ್ಮನೆ ಇನ್ಶೂರೆನ್ಸಲ್ಲಿ ಕ್ಲೈಮ್ ಮಾಡಬೇಕು ಅಂತ ಸಣ್ಣ ಪುಟ್ಟ ಇಂಜುರಿಗೆಲ್ಲ ಹೋಗ್ಬಿಟ್ಟು 24 ಗಂಟೆ ಮೇಲೆ ಅಡ್ಮಿಟ್ ಆದರೆ ಕ್ಲೈಮ್ ಕೊಡ್ತಾರೆ ಅಂತ ಮಾಡೋ ಹಾಗಿಲ್ಲ. ಡಾಕ್ಟ್ರು ರೆಫರ್ ಮಾಡಿರಬೇಕು ಅಡ್ಮಿಷನಿಗೆ, ಮತ್ತು 21 ದಿನಕ್ಕಿಂತ ಜಾಸ್ತಿ ಅಡ್ಮಿಷನ್ ಆಗಿರಬೇಕು, 24 ಅವರ್ಸ್ ಕ್ರಾಸ್ ಆಗಬೇಕು. ಹಾಗಿದ್ದಾಗ ಈ ಮೆಡಿಕಲ್ ಎಕ್ಸ್ಪೆನ್ಸಸ್ಸು ಕವರ್ ಆಗುತ್ತೆ. ಯಾರಿಗೆ? ಡ್ರೈವರ್ ಅಥವಾ ಆಕ್ಯುಪೆಂಟ್ಸ್. ಓಕೆನಾ? ಸೊ ಇದರಲ್ಲಿ ಏನೆಲ್ಲ ಕವರ್ ಆಗುತ್ತೆ? 24 ಅವರ್ಸು ಅಡ್ಮಿಷನ್ ಆಗಬೇಕು ಅಂತ ಹೇಳಿದ್ದಾರೆ. ಮಿನಿಮಮ್ 24 ಅವರ್ಸ್ ಅಥವಾ 24 ಅವರ್ಸ್ಗಿಂತ ಜಾಸ್ತಿ. ಓಕೆನಾ? ಸೊ ಇದರಲ್ಲಿ ಬಂದು ಏನೆಲ್ಲ ಕವರ್ ಆಗುತ್ತೆ ಮೆಡಿಕಲ್ ಎಕ್ಸ್ಪೆನ್ಸಸ್ಸಲ್ಲಿ ನಾನು ಹೇಳ್ತಾ ಹೋಗ್ತೀನಿ, ನೋಟ್ ಮಾಡ್ಕೊಳ್ಳಿ. ಒಂದು, ರೂಮ್ ರೆಂಟ್ ಆ್ಯಂಡ್ ಬೋರ್ಡಿಂಗ್ ಎಕ್ಸ್ಪೆನ್ಸಸ್, ನರ್ಸಿಂಗ್ ಎಕ್ಸ್ಪೆನ್ಸಸ್, ಇಂಟೆನ್ಸಿವ್ ಕೇರ್ ಯೂನಿಟ್ ಅಂದರೆ ICU. ಓಕೆನಾ? ICU ಚಾರ್ಜಸ್ ಎಲ್ಲ ಕವರ್ ಆಗ್ತದೆ.
ಮತ್ತು ಫೀಸ್ ಆಫ್ ಮೆಡಿಕಲ್ ಪ್ರಾಕ್ಟೀಷನರ್ಸ್ ಅಂದರೆ ಸರ್ಜನ್ಸು, ಸ್ಪೆಷಲಿಸ್ಟ್ಸು ಮತ್ತು ಅನಸ್ತೇಷಿಯ ಎಲ್ಲ ಕೊಡ್ತಾರೆ, ಅದೆಲ್ಲ ಕವರ್ ಆಗ್ತದೆ. ಎಕ್ಸ್ಪೆನ್ಸಸ್ ಟುವರ್ಡ್ ಅನಸ್ತೇಷಿಯಾ ಯಾವುದಕ್ಕೆಲ್ಲ ಕವರ್ ಆಗ್ತದೆ ಅಂತ, ಬ್ಲಡ್ಡು, ಆಕ್ಸಿಜನ್ನು, ಆಪ್ರೇಷನ್ ಥಿಯೇಟರ್ ಚಾರ್ಜಸ್ಸು ಆ್ಯಂಡ್ ಸರ್ಜಿಕಲ್ ಅಪ್ಲಯನ್ಸಸ್ ಇದಿಷ್ಟು ಕವರ್ ಆಗ್ತದೆ. ಮತ್ತು ಕಾಸ್ಟ್ ಆಫ್ ಮೆಡಿಸಿನ್ಸ್, ಡ್ರಗ್ಸ್ ಆ್ಯಂಡ್ ಕನ್ಸ್ಯೂಮಬಲ್ಸ್, ಡಯಾಗ್ನೋಸ್ಟಿಕ್ ಪ್ರೊಸೀಜರ್ಸ್ ಆ್ಯಂಡ್ ದ ಕಾಸ್ಟ್ ಆಫ್ prosthetic and other devices or equipment implemented. ಓಕೆನಾ, ಇಂಪ್ಲಾಂಟೆಡ್ ಅಂತ. ನಾನು ಇಂಗ್ಲೀಷಲ್ಲಿ ಸ್ವಲ್ಪ ವೀಕು ಸರ್, ಓಕೆನಾ. ಓದಿರೋದು ಕನ್ನಡ ಮೀಡಿಯಮು, ಆದಷ್ಟು ಓದೋಕ್ಕೆ ಟ್ರೈ ಮಾಡ್ತಿದ್ದೀನಿ, ಓಕೆನಾ. ಇಂಟರ್ನಲ್ಲಿ ಡೂರಿಂಗ್ ಎ ಸರ್ಜಿಕಲ್ ಪ್ರೊಸೀಜರ್, ಸೊ ಇದಕ್ಕೆ ಕವರ್ ಆಗುತ್ತೆ, ಇದು ಕವರ್ ಆಗುತ್ತೆ. ಮತ್ತು ಡೇ ಕೇರ್ ಪ್ರೊಸೀಜರ್ಸ್ ಆರ್ ಸರ್ಜರೀಸು, the medical expenses for daycare procedures of surgeries where hospitalization is for less than 24 hours due to technological advancement excluding OPD treatment. ಓಕೆನಾ, OPD ಟ್ರೀಟ್ಮೆಂಟು ಇಲ್ಲಿ ಅಲೋ ಇಲ್ಲ ಮೆಡಿಕಲ್ ಎಕ್ಸ್ಪೆನ್ಸಸ್ಸಲ್ಲಿ. ಮತ್ತು ಫ್ರ್ಯಾಕ್ಚರ್ಸ್ ರೆಸ್ಟೋರಿಂಗ್ ಫ್ರಮ್ ಆ್ಯನ್ ಆಕ್ಸಿಡೆಂಟ್ ಆರ್ ಆಲ್ಸೋ ಕವರ್ಡ್. ಓಕೆನಾ, ಇದಿಷ್ಟು ಕವರೇಜ್ಗಳು ನಿಮಗೆ ಮೆಡಿಕಲ್ ಎಕ್ಸ್ಪೆನ್ಸಸ್ ಅಂಡರಲ್ಲಿ ಕವರ್ ಆಗ್ತವೆ, ಈ ಥರ ಎಕ್ಸ್ಪೆನ್ಸಸ್ಸು. ಓಕೆನಾ, ಇದಕ್ಕೆ ಕೆಲವೊಂದು ಕಂಡೀಷನ್ಗಳನ್ನ ಇಟ್ಟಿದ್ದಾರೆ. ಆ ಕಂಡೀಷನ್ಗಳು ಏನಪ್ಪ ಅಂತಂದರೆ, ಇನ್ ಅಡಿಷನ್ ಟು ದ ಕಂಡೀಷನ್ಸ್ ಅಪ್ಲಿಕೇಬಲ್ ಅಂಡರ್ ದ ಓನ್ ಡ್ಯಾಮೇಜ್, ಅಂದರೆ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಅಂತ ಏನು ಕರಿತೀವಿ, ಆ ಪೋರ್ಷನಿಗೆ ಗಾಡಿ ವ್ಯಾಲ್ಯೂಗೆ ಇಷ್ಟು ಪ್ರೀಮಿಯಮ್ ಅಂತ ಪೇ ಮಾಡ್ತೀವಲ್ಲ, ಆ ಪೋರ್ಷನಿಗೆ ಓನ್ ಡ್ಯಾಮೇಜ್ ಅಂತ ಕರೀತಾರೆ, ಶಾರ್ಟ್ ಫಾರ್ಮಲ್ಲಿ ಓಡಿ ಅಂತ ಕರೀತಾರೆ. ಓಕೆನಾ, ಅದಕ್ಕೆ ಮಾತ್ರ ಅಪ್ಲೈ ಆಗುತ್ತೆ. ಥರ್ಡ್ ಪಾರ್ಟಿ ಇನ್ಶೂರೆನ್ಸಿಗೆ ಇದು ಅಪ್ಲೈ ಆಗಲ್ಲ, ಓನ್ಲಿ ಫಾರ್ ಓನ್ ಡ್ಯಾಮೇಜ್ ಪಾಲಿಸಿ, ಅಂದರೆ ಫಸ್ಟ್ ಪಾರ್ಟಿ ಇನ್ಶೂರೆನ್ಸಿಗೆ ಮಾತ್ರ ಅಪ್ಲೈ ಆಗ್ತದೆ. ಓಕೆನಾ, ಕವರೇಜಸ್ ಈಸ್ ಲಿಮಿಟೆಡ್ ಟು ಎ ಮ್ಯಾಕ್ಸಿಮಮ್ ಆಫ್ 2 ಅಂದರೆ ಡ್ಯೂರಿಂಗ್ ದ ಪಾಲಿಸಿ ಪೀರಿಯಡ್ 2 ಅಕರೆನ್ಸಸ್, ಅಂದರೆ ವರ್ಷದಲ್ಲಿ ಲಿಮಿಟೆಡ್ ಇದೆ. ಮ್ಯಾಕ್ಸಿಮಮ್ 2 ಅಂದರೆ ಎರಡು ಕ್ಲೈಮ್ ಮಾತ್ರ ಮಾಡ್ಬೋದು, ಅಂದರೆ 2 ಸಲ ಮಾತ್ರ ನೀವು ಮೆಡಿಕಲ್ ಎಕ್ಸ್ಪೆನ್ಸಸ್ ಅಂಡರಲ್ಲಿ ಕ್ಲೈಮ್ನ ಮಾಡ್ಬೋದು. ಜೊತೆಗೆ ಮ್ಯಾಕ್ಸಿಮಮ್ ಸಮ್ ಇನ್ಶೂರ್ಡು 50,000 ಗೈಸ್. ಒಂದೇ ಇದರಲ್ಲಿ 50,000 ಸೆಟ್ಲ್ ಆಗಿಬಿಟ್ರು ಆ ಕಂಡೀಷನ್ನು ನಿಮ್ಗೆ ಅಪ್ಲೈ ಆಗೋದೇ ಇಲ್ಲ, ಸಮ್ ಇನ್ಶೂರ್ಡೇ ಕ್ಲೋಸ್ ಆದಂಗೆ. ಓಕೆನಾ, ಸೊ ಸಣ್ಣ ಪುಟ್ಟ ಆಕ್ಸಿಡೆಂಟ್ಗಳಾದರೆ ಒಂದು ಸಲ 5,000, ಒಂದು ಸಲ 10,000 ಈ ಥರ ಏನಾದರೂ ಆದಾಗ ಮ್ಯಾಕ್ಸಿಮಮ್ ವರ್ಷದಲ್ಲಿ 2 ಸಲ ನೀವು ಕ್ಲೈಮನ್ನು ಮಾಡ್ಬೋದು ಮೆಡಿಕಲ್ ಎಕ್ಸ್ಪೆನ್ಸಸ್ ಅಂಡರಲ್ಲಿ. ಓಕೆನಾ, ಕ್ಲೈಮ್ ಶೆಲ್ ಬಿ ಸೆಟಲ್ಡ್ ಬೇಸಿಸ್ ಆನ್ ಸಬ್ಮಿಷನ್ ಆಫ್ ಮೇಜರ್ ಇನ್ಫಾರ್ಮೇಷನ್. ಇದು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಏನೇನೆಲ್ಲ ಸಬ್ಮಿಟ್ ಮಾಡಬೇಕು ಈ ಬೆನಿಫಿಟ್ನ ನೀವು ತೊಗೋಬೇಕು ಅಂದರೆ. ಹಾಸ್ಪಿಟಲೈಸೇಷನ್ ಆದಾಗ ಇನ್ಶೂರೆನ್ಸಿಂದ ಕ್ಲೈಮ್ ಮಾಡಬೇಕಂದ್ರೆ ರೀಂಬರ್ಸ್ಮೆಂಟಿಗೆ ಆಗ್ತಿರಲ್ವ, ಸೊ ಅವಾಗ ಏನೇನೆಲ್ಲ ಡಾಕ್ಯುಮೆಂಟ್ಸ್ನ ಪ್ರೊಡ್ಯೂಸ್ ಮಾಡಬೇಕು ಅಂತ. ಓಕೆನಾ, ಇದರಲ್ಲಿ ಬಂದು ಸಬ್ಮಿಷನ್ ಆಫ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್, ಓಕೆನಾ, ಡಿಸ್ಚಾರ್ಜ್ ಸಮ್ಮರಿ ಆ್ಯಂಡ್ ಮೆಡಿಕಲ್ ಬಿಲ್ಸ್. ಸೊ ಇದಿಷ್ಟು ಇಂಪಾರ್ಟೆಂಟಾಗಿ ನೀವು ಸಬ್ಮಿಟ್ ಮಾಡಬೇಕು. ಏನಂದರೆ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ನು, ಡಿಸ್ಚಾರ್ಜ್ ಸಮ್ಮರಿ ಹಾಗೆ ಮೆಡಿಕಲ್ ಬಿಲ್ಸ್. ಓಕೆನಾ, ಇದಿಷ್ಟು ಸಬ್ಮಿಟ್ ಮಾಡಬೇಕಾಗುತ್ತೆ. ಮತ್ತು ರೀಂಬರ್ಸ್ಮೆಂಟ್ ಶೆಲ್ ಬಿ ಮೇಡ್ ಅಪಾನ್ ಇಮಿಡಿಯೇಟ್ ಇಂಟಿಮೇಷನ್ ಆಫ್ ದ ಆಕ್ಸಿಡೆಂಟ್ ಆ್ಯಂಡ್ ಸಬ್ಮಿಷನ್ ಆಫ್ ಒರಿಜಿನಲ್ ಬಿಲ್ಸ್ ಸಪೋರ್ಟಿಂಗ್ ಮೆಡಿಕಲ್ ರೆಕಾರ್ಡ್ಸ್ ಆ್ಯಂಡ್ ಎನಿ ಅದರ್ ಡಾಕ್ಯುಮೆಂಟ್ಸ್ ರೀಸನಬಲಿ ರಿಕ್ವೈರ್ಡ್. ಓಕೆನಾ, ರೀಸನಬ್ಲಿ ರಿಕ್ವೈರ್ಡ್ ಬೈ ದ ಕಂಪನಿ ಟು ಎಸ್ಟಾಬ್ಲಿಷ್ ದ ಕ್ಲೈಮ್. ನೀವು ಕ್ಲೈಮ್ನ ಆಕ್ಸಿಡೆಂಟ್ ಆಗುತ್ತೆ, ನಿಮ್ಮ ಪಾಡಿಗೆ ನೀವು ಅಡ್ಮಿಷನ್ ಆಗ್ತೀರಾ, ನಿಮ್ಮ ಪಾಡಿಗೆ ನೀವು ಡಿಸ್ಚಾರ್ಜ್ ಮಾಡ್ಕೋತೀರಾ, ಡಿಸ್ಚಾರ್ಜ್ ಮಾಡ್ಕೊಂಡು ಬಂದಾದಮೇಲೆ ಕ್ಲೈಮ್ ಕೊಡಿ ಅಂದರೆ ಕೊಡಲ್ಲ. ಓಕೆನಾ, ಸೊ ಏನು ಮಾಡಬೇಕು, ನೀವು ಇದು ರೀಂಬರ್ಸ್ಮೆಂಟ್ ಆಗಬೇಕಂದ್ರೆ ಗಾಡಿ ಆಕ್ಸಿಡೆಂಟ್ ಆಗಿದ್ದ ತಕ್ಷಣವೇ ನೀವು ಇಮಿಡಿಯೇಟಾಗಿ ಇನ್ಶೂರೆನ್ಸ್ ಕಂಪನಿ ಕ್ಲೈಮ್ಸ್ ಡಿಪಾರ್ಟ್ಮೆಂಟಿಗೆ, ನಾಟ್ ಫಾರ್ ಇಂಟರ್ಮೀಡಿಯೇಟ್ಸ್ ಏಜೆಂಟ್ಸಿಗೆ ಇನ್ಫಾರ್ಮ್ ಮಾಡೋದು ಅಥವಾ ಕಸ್ಟಮರ್ ಕೇರಿಗೆ ಕಾಲ್ ಮಾಡ್ಕೊಂಡು ಕೂತ್ಕೊಳ್ಳೋದು, ಇದೆಲ್ಲ ಮಾಡಬೇಡಿ. ಯಾವುದೇ ಪಾಲಿಸಿ ಮಾಡಿದ್ರೂ ಅದರಲ್ಲಿ ಕ್ಲೈಮ್ಸ್ ಡಿಪಾರ್ಟ್ಮೆಂಟದು ಸೀಲ್ನ ಹಾಕಿರ್ತೀವಿ. ಓಕೆನಾ, ಫಾರ್ ಕ್ಲೈಮ್ ಕಾಂಟ್ಯಾಕ್ಟ್ ಅಂತ ಹಾಕಿರ್ತೀವಿ.
ಸೊ ಆ ನಂಬರಿಗೆ ಇಮಿಡಿಯೇಟಾಗಿ ಕಾಲ್ ಮಾಡಿ ಈ ಥರ ಇಂಟಿಮೇಷನ್ ಮಾಡಬೇಕು, ಆಕ್ಸಿಡೆಂಟ್ ಆಗಿದೆ, ನಾವು ಹಾಸ್ಪಿಟಲೈಸೇಷನ್ ಆಗ್ತಿದ್ದೀವಿ ಅಂತ ಇಂಟಿಮೇಟ್ ಮಾಡಬೇಕು. ಅದಾದಮೇಲೆ ನೀವು ಏನೆಲ್ಲ ಡಾಕ್ಯುಮೆಂಟ್ಸ್ ಇದೆಯೋ ಅದನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಸಪೋರ್ಟಿಂಗ್ ಡಾಕ್ಯುಮೆಂಟ್ಸು ಏನಪ್ಪ ಅಂದರೆ ಇಂಟಿಮೇಷನ್ ಆಫ್ ಆಕ್ಸಿಡೆಂಟ್ ಆ್ಯಂಡ್ ಸಬ್ಮಿಷನ್ ಆಫ್ ಒರಿಜಿನಲ್ ಬಿಲ್ಸ್, ಸಪೋರ್ಟಿಂಗ್ ಮೆಡಿಕಲ್ ರೆಕಾರ್ಡ್ಸ್ ಆ್ಯಂಡ್ ಎನಿ ಅದರ್ ಡಾಕ್ಯುಮೆಂಟ್ಸ್ ರೀಸನಬ್ಲಿ ರಿಕ್ವೈರ್ಡ್ by the company to establish the claim. ಓಕೆನಾ? ಇದೆಲ್ಲ ಪ್ರೊಸೀಜರ್ನ ನೀವು ಫಾಲೋ ಮಾಡಬೇಕು. ಒಂದು ಇಮ್ಮಿಡಿಯೇಟಾಗಿ ಇಂಟಿಮೇಷನ್ ಮಾಡಬೇಕು, ಆಕ್ಸಿಡೆಂಟ್ ಆಗಿದೆ, ಅಡ್ಮಿಷನ್ ಆಗ್ತಿದ್ದೀವಿ ಅಂತ. ಮತ್ತು ಇದೆಲ್ಲ ಡಾಕ್ಯುಮೆಂಟ್ಸ್ನ ನೀವು ಆಫೀಸಿಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಎಲ್ಲಿಗೆ? ಕ್ಲೈಮ್ಸ್ ಡಿಪಾರ್ಟ್ಮೆಂಟಿಗೆ. ಅಂಡರ್ರೈಟಿಂಗ್ ಆಫೀಸ್ ಎಲ್ಲ ಸಪ್ರೇಟ್ ಇದೆ ಗೈಸ್. ಈಗ ಕ್ಲೈಮ್ಸ್ ಡಿಪಾರ್ಟ್ಮೆಂಟ್ ಎಲ್ಲ ಸಪ್ರೇಟ್ ಶೆಲ್ ಇರೋದ್ರಿಂದ ನೀವು ಕ್ಲೈಮ್ಸ್ ಡಿಪಾರ್ಟ್ಮೆಂಟಿಗೆ ಹೋಗಿ ನೀವು ಇದನ್ನೆಲ್ಲ ಸಬ್ಮಿಟ್ ಮಾಡಬೇಕಾಗತ್ತೆ. ಓಕೆನಾ? ಕ್ಲೈಮ್ಸ್ under this add-on shall be payable only if the OD claim under the policy is admissible. ಇನ್ನೊಂದು ಮುಖ್ಯವಾಗಿರೋದು ಹಾಕಿದ್ದಾರೆ ಗೈಸ್. ಸುಮ್ಮನೆ ಗಾಡೀಲಿ ಹೋಯ್ತಾ ಇದ್ವಿ, ಬಿದ್ದುಬಿಟ್ವಿ ಅಂದರೆ ಕ್ಲೈಮ್ ಕೊಡಲ್ಲ. ಓನ್ ಡ್ಯಾಮೇಜ್ ಕ್ಲೈಮು ರಿಜಿಸ್ಟರ್ ಆದಾಗ ಮಾತ್ರ. ಅಂದರೆ ಈಗ ನಾವು ಗಾಡಿ ಓಡಿಸ್ತಿರ್ತೀನಿ, ಉದಾಹರಣೆಗೆ ರೇಖನ್ ಹೆಸ್ರಲ್ಲಿ ಗಾಡಿ ಇರುತ್ತೆ, ಅಥವಾ ರೇಖನ್ ಗಂಡ ಗಾಡಿ ಓಡಿಸ್ತಾ ಇರ್ತೀವಿ, ಗಾಡಿ ಸ್ಕಿಡ್ ಆಗುತ್ತೆ. ಹಸು ಅಡ್ಡ ಬಂತೋ, ನಾಯಿ ಅಡ್ಡ ಬಂತೋ, ಅಥವಾ ಹಿಟ್ ಆ್ಯಂಡ್ ರನ್ನೋ, ಬೇರೆ ಯಾರೋ ನಮಗೆ ಹೊಡೆದ್ರೋ, ಏನೋ ಒಂದು ಆಗುತ್ತೆ, ಬೀಳ್ತೀವಿ, ಗಾಡಿನೂ ಡ್ಯಾಮೇಜ್ ಆಗುತ್ತೆ, ಜೊತೆಗೆ ನಮಗೂ ಇಂಜುರಿ ಆಗುತ್ತೆ. ಸೊ ಗಾಡಿ ಡ್ಯಾಮೇಜ್, ಓನ್ ಡ್ಯಾಮೇಜ್ ಕ್ಲೈಮ್ನ ನಾನು ರಿಜಿಸ್ಟರ್ ಮಾಡಿದ್ರೆ ಮಾತ್ರ ನನ್ನ ಮೆಡಿಕಲ್ ಎಕ್ಸ್ಪೆನ್ಸಸ್ ಕವರ್ನೂ ಕೂಡ, ನಾನು ಹಾಸ್ಪಿಟಲೈಸೇಷನ್ ಆಗಿದ್ದರೆ ಅದ್ರ ಎಕ್ಸ್ಪೆನ್ಸಸ್ನೂ ಕೂಡ ನಾವು ಕ್ಲೈಮ್ ಮಾಡ್ಬೋದು. ಸುಮ್ಮನೆ ಗಾಡಿಗೆ ಕ್ಲೈಮ್ ಮಾಡಿಲ್ಲ, ಗಾಡಿ ಡ್ಯಾಮೇಜ್ ಆಗಿಲ್ಲ, ಸುಮ್ಮನೆ ನಮಗೆ ಮಾತ್ರ ಡ್ಯಾಮೇಜ್ ಆಗೋಗಿದೆ ಅಂತ ಹಾಸ್ಪಿಟಲೈಸೇಷನ್ ಆದರೆ ಆ ಕ್ಲೈಮು ನಿಮಗೆ ಬರಲ್ಲ. ಇನ್ಕ್ಲೂಡಿಂಗ್ ವೆಹಿಕಲ್ ಡ್ಯಾಮೇಜ್ ಕ್ಲೈಮ್ ನೀವು ಮೆಡಿಕಲ್ ಎಕ್ಸ್ಪೆನ್ಸಸ್ ಕ್ಲೈಮ್ನ ಮಾಡ್ಬೋದು. ಓಕೆನಾ? ಇದನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಆಮೇಲೆ ಎಕ್ಸ್ಕ್ಲೂಷನ್ಸ್ ಅಂದರೆ ಏನೆಲ್ಲ ಕವರ್ ಆಗಲ್ಲ, ಇದರಲ್ಲಿ ಏನೆಲ್ಲ ಕವರ್ ಆಗಲ್ಲ ಅಂದರೆ ಟ್ರೀಟ್ಮೆಂಟ್ ಟೇಕನ್ ಆ್ಯನ್ ಔಟ್ ಪೇಷಂಟ್. ನಾನು ಆವಾಗಲೇ ಹೇಳಿದ್ನಲ್ಲ, ಔಟ್ ಪೇಷಂಟಾಗಿ ನೀವು ಟ್ರೀಟ್ಮೆಂಟ್ನ ತೊಗೊಂಡ್ರೆ ಅದು ಈ ಪಾಲಿಸಿ ಅಂಡರಲ್ಲಿ ಕವರೇಜ್ ಆಗಲ್ಲ. ಯಾವುದ್ರ ಅಂಡರಲ್ಲಿ? ಮೆಡಿಕಲ್ ಎಕ್ಸ್ಪೆನ್ಸಸ್ ಕವರ್ ಅಂಡರಲ್ಲಿ ಕ್ಲೈಮ್ ಮಾಡಲಿಕ್ಕಾಗಲ್ಲ. ಎನಿ ಕ್ಲೈಮ್ ವೇರ್ ದ ನಂಬರ್ ಆಫ್ ಪರ್ಸನ್ಸ್ ಟ್ರಾವೆಲಿಂಗ್ ಆನ್ ದ ಇನ್ಶೂರ್ಡ್ ವೆಹಿಕಲ್ ಎಕ್ಸೀಡ್ಸ್ ದ ಸೀಟಿಂಗ್. ಅಂದರೆ ಉದಾಹರಣೆಗೆ ಸೀಟಿಂಗ್ ಕೆಪಾಸಿಟಿ ಟೂ ವೀಲರಲ್ಲಿ ಎಷ್ಟಿದೆ? ಆ್ಯಸ್ ಪರ್ RC 2 ಇರುತ್ತೆ, ಗಂಡ ಹೆಂಡತಿ ಅಥವಾ ಯಾರಾದರೂ ಇಬ್ಬರು ಓಡಿಸ್ಬೋದು ರೂಲ್ಸ್ ಪ್ರಕಾರ. ಬಟ್ ನಾವೇನು ಮಾಡ್ತೀವಿ, ಗಂಡ ಹೆಂಡತಿ ಮಕ್ಕಳು ಎಲ್ಲ ಒಂದರಲ್ಲೇ ಓಡ್ತೀವಿ, ಅಥವಾ ಟ್ರಿಪಲ್ ರೈಡಿಂಗು 4 ಜನನ ಕೂರಿಸ್ಕೊಂಡು ಓಡ್ತೀವಿ. ಈ ಥರ ಸೀಟಿಂಗ್ ಜಾಸ್ತಿ ರೂಲ್ಸನ್ನ ವೈಲೇಷನ್ ಮಾಡಿ ಗಾಡಿ ಓಡಿಸಿ ಏನಾದರೂ ಆಕ್ಸಿಡೆಂಟಲ್ ಡ್ಯಾಮೇಜ್ ಆದರೆ, ನಿಮಗೆ ಡ್ಯಾಮೇಜ್ ಆದರೆ ಕ್ಲೈಮು ಬರಲ್ಲ, ಯಾಕೆಂದರೆ ಅದು ರೂಲ್ಸಿಗೆ ಅಗೇನೆಸ್ಟ್. ಓಕೆನಾ? ಎಸ್, ಇದೆರಡು ಕಂಡೀಷನ್ಗಳು ಅದರಲ್ಲಿದೆ. ಮತ್ತಿನ್ನು ಇದಕ್ಕೆ ಪ್ರೀಮಿಯಮ್, ಅಡಿಷ್ನಲ್ ಪ್ರೀಮಿಯಮ್ ಕಟ್ಟಿಸ್ಕೊಂಡೆ ಯಾವುದೇ ಬೆನಿಫಿಟ್ ಆದರೂ ನಿಮಗೆ ಕವರೇಜ್ ಕೊಡ್ತಾರೆ. ನೀವು ಟೂ ವೀಲರ್ ಫಸ್ಟ್ ಪಾರ್ಟಿ ಇನ್ಶೂರೆನ್ಸು ತೊಗೊಳ್ಳುವಾಗ ಏನು ಮಾಡಬೇಕು, ಆ್ಯಡ್ ಆನ್ ಕವರಲ್ಲಿ ನಿಮಗೆ ಮೆಡಿಕಲ್ ಎಕ್ಸ್ಪೆನ್ಸಸ್ ಕವರೇಜನ್ನು ಕೊಡಿ ಅಂತ ನೀವು ಕೇಳಿ ತೊಗೋಬೇಕು. ಓಕೆನಾ? ಸೊ ಅದೇ ಬಂದು ಸಮ್ ಇನ್ಶೂರ್ಡು 50,000ಗೆ ಪ್ರೀಮಿಯಮ್ಮು ನೀವು ಪೇ ಮಾಡಬೇಕಾಗಿರೋದು 150 ರುಪೀಸ್. ಓಕೆನಾ? 150 ರೂಪಾಯಿ ಪ್ರೀಮಿಯಮ್ ಇರುತ್ತೆ. ಇದು ಎಕ್ಸ್ಕ್ಲೂಡಿಂಗ್ GST ಇನ್ಕ್ಲೂಡಿಂಗ್ GST ನನಗೂ ಗೊತ್ತಿಲ್ಲ, ಯಾಕೆಂದರೆ ಹೊಸದಾಗಿ ಇದನ್ನು ಆ್ಯಡ್ ಆನ್ ಮಾಡ್ತಿರೋದ್ರಿಂದ ಇನ್ನು ಸಿಸ್ಟಮಲ್ಲಿ ಇಂಪ್ಲಿಮೇಷನ್ ಆಗಿದೆ ಇಲ್ಲೋ ನನಗೂ ಗೊತ್ತಿಲ್ಲ, ಯಾಕೆಂದರೆ ಒಂದು ಪಾಲಿಸಿನೂ ಇನ್ನೂ ಇಶ್ಯೂ ಆಗಿಲ್ಲ. ಇನ್ನು ಸರ್ಕ್ಯುಲರ್ ಇಶ್ಯೂ ಮಾಡಿದ್ದಾರೆ, ಯಾವ ಡೇಟಿಂದ ಅಪ್ಲೈ ಆಗುತ್ತೆ ಏನು ಇನ್ನೂ ಗೊತ್ತಿಲ್ಲ. ಇದು ಇನ್ಫಾರ್ಮೇಷನ್. ಓಕೆನಾ? 150 ರುಪೀಸ್ ಎಕ್ಸ್ಕ್ಲೂಡಿಂಗ್ GST ಅಂತಲೇ ಅಂದ್ಕೊಳ್ಳಿ, 150 ರೂಪಾಯಿ ಫಾರ್ 50,000. ಓಕೆನಾ? The detailed endorsement wording is enclosed for reference. Necessary system charges have already been system alli implementation agide ante guys. All regional officers and operating officers are advised to disseminate the details of this add-on to all concerned and ensure its effective rollout. Yes guys, ಇದು ಬಂದು ಕಂಪನಿಯಿಂದ ಹೊರಡಿಸಿರುವಂಥ ಅಫಿಷಿಯಲ್ ಸರ್ಕ್ಯುಲರ್.
ಇದನ್ನು ನಾನು ಸಾಧ್ಯವಾದರೆ ವಿಡಿಯೋದಲ್ಲಿ ಟ್ಯಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಯಾಕೆಂದ್ರೆ ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿರೋದ್ರಿಂದ ನನಗೆ ಯಾವ ಥರ ಇದನ್ನು ಸರ್ಕ್ಯುಲರ್ಸ್ನೆಲ್ಲ ಆ್ಯಡ್ ಮಾಡಬೇಕು ಏನು ಗೊತ್ತಿಲ್ಲ. ಸಾಧ್ಯವಾದರೆ ಫೋಟೋನ ಟ್ಯಾಗ್ ಮಾಡ್ತೀನಿ. ಓಕೆನಾ, ನೀಟಾಗಿ ಸ್ಟಡಿ ಮಾಡಿ ಓದ್ಕೊಳ್ಳಿ. ಮೆಡಿಕಲ್ ಎಕ್ಸ್ಪೆನ್ಸಸ್ ಕವರು ಈಗ ಯೂಶ್ವಲಿ ಎಲ್ಲರೂ ಕೇಳ್ತಾ ಇರ್ತಾರೆ, ಬರೀ RC ಓನರ್ ಆಕ್ಸಿಡೆಂಟಲ್ ಡೆತ್ ಆದರೆ ಮಾತ್ರ ಕೊಡ್ತೀವಿ ಅಂತ ಹೇಳ್ತೀರಾ. ಉಳ್ಕೊಂಡೇನಾದರೂ ಹೆಚ್ಚು ಕಡಿಮೆ ಆದರೆ ಏನು ಮಾಡಬೇಕು ಕವರೇಜ್? ಇಲ್ಲಿವರೆಗೂ ಆ ಬೆನಿಫಿಟ್ ಇರಲಿಲ್ಲ, ಬಟ್ ಈಗ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ. 150 ರುಪೀಸ್ಗೆ 50,000ವರೆಗೂ ನಿಮಗೆ ಆ ಬೆನಿಫಿಟ್ ಕವರೇಜ್ ಇರ್ತದೆ. ಅದು ಆಕ್ಯುಪೆಂಟು ಅಥವಾ ಡ್ರೈವರು. ಓಕೆನಾ, ಇವರಿಗೆ ಈಗ ಬೆನಿಫಿಟ್ ಕವರೇಜ್ ಆಗ್ತದೆ. ಸೊ ಆದಷ್ಟು ಎಲ್ಲರೂ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ, ಯಾಕೆಂದರೆ ಪ್ರತಿಯೊಬ್ಬರು ಇಂಡಿಯಾದಲ್ಲಿ ಎಲ್ಲ ಕಡೆನೂ 2 ವೀಲರ್ ಅವೈಲಬಲ್ ಇದೆ. ಪ್ರತಿಯೊಬ್ಬರು ಇನ್ಶೂರೆನ್ಸ್ನ ತೊಗೋತಾರೆ. ಕೆಲವರು ಆನ್ಲೈನ್ ಮುಖಾಂತರ ತೊಗೋತಾರೆ, ಕೆಲವರು ಆಫ್ಲೈನಲ್ಲಿ ತೊಗೋತಾರೆ, ಆಫೀಸನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ, ಏಜೆಂಟ್ಸ್ ಮುಖಾಂತರ ತೊಗೋತಾರೆ. ಸೊ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಗೈಸ್. ಮೆಡಿಕಲ್ ಎಕ್ಸ್ಪೆನ್ಸಸ್ ಕವರ್ ಫಾರ್ 2 ವೀಲರ್, ಇಟ್ಸ್ ವೆರಿ 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 ಇಂಪಾರ್ಟೆಂಟ್. ಸೊ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸೊ ಹೀಗೆ ಹೆಚ್ಚು ಹೆಚ್ಚು ವೀಡಿಯೋಸನ್ನು ಶೇರ್ ಮಾಡೋದಕ್ಕೆ ನಿಮ್ಮೆಲ್ಲರ ಸಪೋರ್ಟು ನನಗೆ ತುಂಬ ಮುಖ್ಯ. ದಯವಿಟ್ಟು ನಮ್ಮ ಚಾನಲನ್ನು ಮರೀದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪಕ್ಕದಲ್ಲಿ ಬೆಲ್ಲೈಕನ್ ಇರುತ್ತೆ ಗೈಸ್, ಅದನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆವಾಗ ನಾನು ಮಾಡುವಂಥ ಈ ಥರ ಯೂಸ್ಫುಲ್ ಇನ್ಫಾರ್ಮೇಷನ್ಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ. ಥ್ಯಾಂಕ್ ಯು ಸೋ ಮಚ್, ಆಲ್ ಆಫ್ ಯು. ಬಾಯ್, ಟೇಕ್ ಕೇರ್. ನೆಕ್ಸ್ಟ್ ಇದೇ ಥರ ಯಾವುದಾದ್ರೂ ಹೊಸ ಅಪ್ಡೇಟ್ ಜೊತೆಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ, ಅಥವಾ ಸಣ್ಣ ಪುಟ್ಟ ರೀಲ್ಸ್ ಅಥವಾ ಬೇರೆ ಫ್ಯಾಮಿಲಿ ವ್ಲಾಗ್ಸ್ ಜೊತೆ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಈಗ ನಾನು ವರ್ಕನ್ನು ಸ್ಟಾರ್ಟ್ ಮಾಡ್ತೀನಿ ಗೈಸ್. ಇದು ತುಂಬ ಇಂಪಾರ್ಟೆಂಟ್ ಅಂತ ಅನ್ನಿಸ್ತು. ಆಫೀಸ್ ಓಪನ್ ಮಾಡಿದ ತಕ್ಷಣ ಫಸ್ಟ್ ಇದೇ ವಿಡಿಯೋ ಮಾಡ್ತಿದ್ದೀನಿ. ರಾತ್ರಿ ಅಷ್ಟೇ ಆ ಸರ್ಕ್ಯುಲರ್ ನನಗೆ ರೀಚ್ ಆಯಿತು. ಸೊ ಹಾಗಾಗಿ ಇವಾಗ ಬೆಳಿಗ್ಗೆ ನಾನು ನಿಮಗೆ ವಿಡಿಯೋನ ಶೇರ್ ಮಾಡ್ತಿದ್ದೀನಿ. ಬಾಯ್.